ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಂಗಳವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. 8 ಗಂಟೆ ಆಗಿದೆ ಟೈಮು. ನನ್ನ ಮಗಳು ಬರ್ತಡೇ ಇವತ್ತು, ಅದಕ್ಕೆ ಅಭಿಷೇಕ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಕೊಟ್ಟಿದ್ದೀವಿ. ಪೂಜೆಗೆ ಹೋಗ್ಬೇಕು, ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀವಿ ಇಷ್ಟು ಬೇಗ. ಇಲ್ಲೇ ಶಿವನ್ ದೇವಸ್ಥಾನದಲ್ಲಿ ಅಭಿಷೇಕ ಮಾಡ್ಸಕ್ಕೆ ಅಂತ ಕೊಟ್ಟಿದ್ದೀನಿ. ಪ್ರತಿ ವರ್ಷನೂ ಅವಳ ಬರ್ತಡೆಗೆ ಅಭಿಷೇಕ ಮಾಡಿಸ್ತೀವಿ. ಸೊ ಈ ವರ್ಷನೂ ಅಭಿಷೇಕ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಕೊಟ್ಟಿದ್ದೀನಿ. ಹಾಯ್ ಪಾಪು, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇವಾಗ ಮನೇಲೆಲ್ಲ ಪೂಜೆ ಮಾಡಾಯ್ತು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ. ಇವಾಗ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಇವಾಗ ಸ್ಕೂಲ್ ಹತ್ರ ಹೋಗ್ಬೇಕು. ಪೆನ್ಸಿಲು, ಸ್ಕೇಲು ಎಲ್ಲ ಪ್ಯಾಕ್ ಮಾಡಿಟ್ಟಿದ್ನಲ್ಲ, ಅದೆಲ್ಲ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಇವಾಗ ಅದನ್ನ ಸ್ಕೂಲ್ ಹತ್ರ ತೊಗೊಂಡೋಗಿ ಕೊಟ್ಟು ಇವಾಗ ಸ್ವಲ್ಪ ಸ್ವೀಟ್ಸ್ ತರಬೇಕು, ಮತ್ತು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅದನ್ನೆಲ್ಲ ಕೊಟ್ಬಿಟ್ಟು ಬರಬೇಕು. ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಮೊನ್ನೆನೆ. ಇವಾಗ ಸ್ಕೂಲ್ ಹತ್ರ ಹೋಗಿ ಕೊಟ್ಟು ಬರಬೇಕು. ಸಂಜೆ ಕೇಕ್ ಕಟ್ ಮಾಡಿಸೋದೆಲ್ಲ ಸಂಜೆ ಇರುತ್ತೆ. ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ನನ್ನ ಮಗಳ ಬರ್ತ್ಡೇನ. ಮತ್ತು ಸಂಜೆ ಊಟ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಕ್ಕಳೆಲ್ಲ ನನ್ನ ಮಗಳಿಗೆ ವಿಶ್ ಮಾಡ್ತಿರೋದು ನೋಡಿಬಿಟ್ಟು ನನಗೆ ನನ್ನ ಸ್ಕೂಲ್ ಲೈಫ್ ನೆನಪಾಗ್ತಿತ್ತು. ಸ್ಕೂಲ್ ಲೈಫ್ ಎಷ್ಟು ಚೆಂದ ಅಲ್ವಾ ಅಂತ ಅನ್ನಿಸ್ತಿತ್ತು. ನನ್ನ ಮಗಳಿಗಂತೂ ತುಂಬಾ ಖುಷಿ ಆಯಿತು. ನೆಕ್ಸ್ಟು ಸ್ಕೂಲಲ್ಲೆಲ್ಲ ಮುಗಿಸ್ಕೊಂಡು ಸಂಜೆ ಅಡುಗೆಗೆ ಸ್ವಲ್ಪ ಐಟಮ್ ಎಲ್ಲ ತೊಗೋಬೇಕಿತ್ತು. ಚಿಕನ್ನು ಮತ್ತು ಕೊತ್ತಂಬರಿ ಸೊಪ್ಪು ಏನೇನೋ ತೊಗೋಬೇಕಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಮನೆಗೆ ಬಂದ್ವಿ. ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ತಿದ್ದೀವಿ ಅಂತಂದರೆ ಗೀ ರೈಸ್ ಮಾಡ್ತಾಯಿದ್ದೀವಿ, ಚಿಕನ್ ಚಾಪ್ಸು ಮತ್ತು ಅದ್ರ ಜೊತೆ ಕಬಾಬು ಮತ್ತು ಮೊಟ್ಟೆ. ಮತ್ತೆ ಸ್ವೀಟ್ಗೆ ಗಸಗಸೆ ಪಾಯಸ ಅಲ್ಲ, ಶಾವ್ಗೆ ಪಾಯಸ ಮಾಡ್ತಿದೀವಿ. ಇದಿಷ್ಟು ಇವತ್ತಿನ ನನ್ನ ಮಗಳು ಬರ್ತ್ಡೇ ಸ್ಪೆಷಲ್ ಮೆನು ಇದು. ಮತ್ತೆ ಇನ್ನ ಡೆಕೋರೇಷನ್ ಏನ್ ಮಾಡಲ್ಲ, ಸುಮ್ನೆ ಹಂಗೆ ಕೇಕ್ ಕಟ್ ಮಾಡಿಸ್ತೀವಿ. ಡೆಕೋರೇಷನ್ ಮಾಡಕ್ಕೆ ಅಂಗಡಿಗೆ ಹೋಗಿದ್ದೆ, ಬಾಗ್ಲಾಕ್ತಿದ್ದಾರೆ ಇವತ್ತು ಹಾಲಿಡೇ ಅಂತೆ, ನಾನು ಏನು ತಂದಿಲ್ಲ. ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಮುಂಚೆನೆ ಒಂದಷ್ಟು ಬಲೂನ್ಸು ಮತ್ತೆ ಅದೇ ಲಾಸ್ಟ್ ವಿಡಿಯೋದಲ್ಲಿ ಒಂದು ಸ್ಟ್ಯಾಂಡ್ ತೋರಿಸಿದೆ, ಅದನ್ನೇ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಬೇಕು. ಇವಾಗ ಫಸ್ಟ್ ಅಡ್ಗೆ ಎಲ್ಲ ಪ್ರಿಪೇರ್ ಮಾಡ್ತಿದೀವಿ. ಏನೇನ್ ಮಾಡ್ತಿದಾರೆ ಅಂತ ತೋರ್ಸಿ. ಏನತ್ತ ಇದಕ್ಕೆ ಏನಿದು? ಚಿಕನ್ ಗ್ರೇವಿಗೆ ಫ್ರೈಯಾ? ಫ್ರೈ ಮಾಡ್ಕೊಂಡು ಕೇರ್ಪೇಟೆ ಸ್ಟೈಲ್ ಅಲ್ವಾ ಚಿಕನ್ ಚಾಪ್ಸ್? ಚೆನ್ನಾಗ್ ಮಾಡಲ್ವಾ? ನಾವ್ ಕಾಯಿ ಹಾಕಲ್ಲ, ನಾವು ಒಂದು ದಿನನೂ ಕಾಯಿ ಹಾಕಲ್ಲ ಕಣಕ್ಕೆ. ನಿಜ ನಂಗ್ ಕಾಯಿ ಹಾಕಿದ್ರೆ ಇಷ್ಟ ಆಗಲ್ಲ ಅಷ್ಟೊಂದು, ಬರೀ ನಾವು ಕಾಯಿ ಹಾಕಲ್ಲ. ಚಿಕನ್ ಕೊಟ್ಟು ಮತ್ತೆ ಇದು ಕಬಾಬ್ಗೆ ಕವನಶ್ರೀ ಅವ್ರು ಕಳಿಸಿದ್ದಾರೆ. ಇವರು ಕಬಾಬ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಓ ನಿಜ ಅಂತೆ, ನಿಜ ಕಣೆ. ಆರ್ಡರ್ ಬರುತ್ತೆ ಕೊಡು. ಕಬಾಬ್ಗೆ ಗ್ಯಾಸ್ ಪಾತ್ರೆ ದೊಡ್ಡದಾಯ್ತು, ಪರವಾಗಿಲ್ಲ. ಜನಕ್ಕೆ ತೋರಿಸ್ಬೇಕು ಈ ತರ. ಇವರು ಸೆಕೆಂಡ್ ಶೆಫ್, ನಾಚ್ಕೋತವ್ರೆ ಕೇರ್ಪೇಟೆ ಹುಡುಗಿ. ಫಸ್ಟ್ ಕೊಡಿ ಅಳ್ತಾ ಇದೆ. ಹಾಲ್ ಕೀರ್ ರೆಡಿ ಆಗ್ತಾ ಇದೆ. ಈ ಕಡೆ ಮೊಟ್ಟೆ ಬೇಯಿಸ್ತಾ ಇದೀವಿ, ಬೇಯಿಸಿದ್ದೀವಿ. ಚಿಕನ್ಗೆ ಚಾಪ್ಸ್ಗೆ ಚಿಕನ್ ಕುಡಿವಿ. ನಮ್ ಶೆಫ್ ನೋಡಿ, ಇವರೇ ನಮ್ ಶೆಫ್. ಚೆನ್ನಾಗಿದ್ದೀರ? ಏನ್ ಮಾಡ್ತಾ ಇದ್ದೀರಾ? ಇವತ್ತಿನ ಮೆನು ಏನ್ ಹೇಳ್ತೀರಾ? ನಾನು ವೈಟ್ ಮಟನ್ ಪಲಾವ್ ಮಾಡ್ತಾ ಇದ್ದೀನಿ. ಮಟನ್ ಹಾಕ್ತಾ ಇದ್ದೀನಿ. ಮಟನ್ ಲೆಸ್. ಮತ್ ಮಟನ್ ಅಂತ ಯಾಕೆ ಹೇಳಿದ್ರು? ಅಂದ್ರೆ ಅದ್ರ ಮೇಲೆ ಡಿಸೈನ್ ಮಾಡ್ಬೋದಲ್ಲ. ಏನ್ರಲ್ಲಿ? ಮಟನ್ ಅಲ್ಲಿ ಮಟನ್ನೇ ಇಲ್ವಲ್ಲ. ಮಟನ್ ಪೌಡರ್ ಯೂಸ್ ಮಾಡ್ತೀನಲ್ಲ ಮೇಡಮ್. ಓ ಹೌದಾ? ಯಾರಿಗಾದ್ರೂ ಲಾಜಿಕ್ ಕುಕಿಂಗ್ ಬೇಕು ಅಂತ ಹೇಳಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದಾ? ತೇಜು ಮಸಾಲಾ ಬ್ರಾಂಡ್ ಅಂಬಾಸಿಡರ್ ನಾನು. ಹೌದಾ? ನನ್ನ ಅಪ್ಲೋಡ್ ಮಾಡ್ಬೋದಾ? ಹೌದಾ? ಓಕೆ, ಥ್ಯಾಂಕ್ ಯು. ಏನು ಎಣ್ಣೆ ಇಲ್ಲ, ಮಟನ್ ಪಲಾವ್ ಒಂದೇನಾ? ನೀವು ಅಪಾಯಿಂಟ್ಮೆಂಟ್ ತಗೊಂಡ್ ಬನ್ನಿ, ನನ್ಗೆ ಬಿಸಿ ಇದೆ. ಆ ಪಾತ್ರೆನ ಸ್ವಲ್ಪ ತೊಳೆದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿ. ಟೇಸ್ಟ್ ಬರಲ್ಲ ಹಂಗ್ ಮಾಡಿದ್ರೆ. ಅಲ್ಲ, ನೀವು ತಲೆಗೆ ಹಾಕೊಂಡಿದ್ರಿ ಅಲ್ವಾ, ಅದಕ್ಕೋಸ್ಕರ. ಇವೆಲ್ಲ ಹಾಕ್ತೀನಿ ಪಕ್ಕ. ನಿಜ.
ಸುಟ್ಟಿನ ಹಾಕ ನಿನ್ಗೆ ನನ್ ಪರ್ಮಿಷನ್ ಇಲ್ಲ ನೀನ್ ಹಾಕಿ ಪೂರ ಇಲ್ಲೇ ಹೇಳ್ತಾ ಇದೀನಲ್ಲ. ಇವರು ಜರ್ಮನ್ ರಿಟರ್ನ್ ತಾನೇ, ಜರ್ಮನ್ ತಾನೇ. ಏನ್ ಹಾಕಿದೀರಾ ಇವಾಗ? ಆಯಿಲ್ ಹಾಕಿದೀನಿ, ತುಪ್ಪ ಹಾಕಿದೀನಿ. ಅದೆಲ್ಲ ಏನ್ ತೋರಿಸ್ಬೇಡಿ, ನಮ್ ಮೇನ್ ಶಕ್ತಿ. ನನ್ ತುಚಿಕ್ಕು ನಾ ಒಂದೇ ಬಾತ್ರೂಮ್ ಹೋಗ್ತಾ ಇದ್ದೀನಿ, ಸ್ನಾನದ ಮನೆಗೆ ಹೋಗ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಬೇಡ ಮೇಡಮ್, ಬೇಡ 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 ಮಾಡೇ ಮಾಡ್ತೀನಿ ಮ್ಯಾಮ್. ತುಳ್ದೆ ಬಿಡ್ತೀನಿ. ನೋಡೋಣ. ತುಪ್ಪ ಹಾಕ್ತಾ ಇದೀನಿ. ಎಷ್ಟ್ ಹಾಕ್ತಾ ಇದ್ದೀರಾ? ಆವ್ರೇಜ್ 1 ಸ್ಪೂನ್. ಏನೇನ್ ಹಾಕ್ತಾ ಇದೀರಾ ಅಂತ ಹೇಳಿ. ಪಲಾವ್ ಎಲೆ ಹಾಕ್ತಾ ಇದೀನಿ. ಪಲಾವ್ ಎಲೆ ಆದ್ಮೇಲೆ ಮಿಕ್ಸ್ ಇದೆ ಸ್ಪೈಸಸ್. ಸ್ಟಾರ್ ಹೂವು ಎಲೆ ತಾವು ಚಕ್ಕೆ ಹಾಕಿಲ್ಲ ಅನ್ಸುತ್ತೆ. ಚಕ್ಕೆ ಸ್ಟಾರ್ ಹೂವು ಬೇಗ ಕೊಡು. ಚಕ್ಕೆ ಆಮೇಲೆ ಏಲಕ್ಕಿ, ಕಸೂರಿ ಮೇಥಿ. ಇದು ಕೈ ಆಡುದೆಲ್ಲ ಸೌಟು ಅಲ್ಲೊಂದ್ ಸ್ವಲ್ಪ ಕಾವ್ಯ ಎಸಿ ಹಾಕ್ತೀರಾ ಸ್ವಲ್ಪ. ಶೆಫ್ನ ಸ್ವಲ್ಪ ಫೋಕಸ್ ಮಾಡೋಣ ಅಂತ. ನೆಕ್ಸ್ಟ್ ಏನ್ ಹಾಕ್ತಿದ್ದೀರಾ? ಈರುಳ್ಳಿ ಹಾಕ್ತಿದ್ದೀರಾ? ಮೆಣಸಿನ್ಕಾಯಿ ಹಾಕಲ್ವಾ ನಿಮ್ ಕಡೆ? ಅದು ಖಾರ ಬಿಟ್ಬಿಡುತ್ತೆ ಫಸ್ಟ್ ಹಾಕಿದ್ರೆ. ಹೌದಾ? ಹಾ. ಯಾವ ಸ್ಟೈಲ್ ಟಿಪ್ಸ್ ಏನಾದ್ರು ಕೊಡ್ತೀರಾ ಅಡಿಗೆ ಮಾಡಕ್ಕೆ? ಟಿಪ್ಸ್ ಏನು ಅಂತಂದ್ರೆ ಫಸ್ಟ್ ನೀವು ಗ್ಯಾಸ್ ಹಚ್ಚಕ್ ಮುಂಚೆ ಕೈ ಕಾಲ್ ಮಕ್ಕ ತೊಳ್ಕೊಂಡು ಬಂದು ಯಾರ್ ಕಾಲಿಗೆ ಬಿಡ್ಬೇಕು? ನನ್ ಕಾಲ್ಗೆ ಬೀಳ್ರಿ ಬಿಟ್ಟು. ಪುರಿ ಜಾಸ್ತಿ ಮಾಡಿ ಕಡಿಮೆ ಮಾಡ್ಕೊಂಡು ವಿಡಿಯೋ ಏನೋ ಮಾಡ್ತೀಯ, ಟೇಸ್ಟ್ ಬರ್ಲಿಲ್ಲ ಅಂದ್ರೆ ಅದು ಹಾಕ್ತಿಯಲ್ಲ ತಾಯಿ. ಹೆಂಗಿತ್ತು ಅಂತ ಹೇಳ್ಬೇಕಲ್ವಾ? ಈಗ ನೀವ್ ರೆಸಿಪಿ ತೋರ್ಸದ್ಮೇಲೆ ಯಾವ ತರ ಇತ್ತು ಟೇಸ್ಟ್ ಅಂತ ನಾವು ಕೊಡ್ಬೇಕಲ್ವಾ? ಹಂಗೆ. ಅದಕ್ಕೆ ನಿಮ್ನೆ ಫೋಕಸ್ ಮಾಡ್ತಿರೋದು. ವೈಟ್ ಮಟನ್ ಪಲಾವ್ ಮಾಡ್ತಿರೋದು ನೀವೇ ಅಂತ ನೋಡಿ. ವಿತೌಟ್ ಮಟನ್ ಯಾವ ತರ ಪಲಾವ್ ಮಾಡ್ಬೋದು ಅಂತ ನಾನ್ ತೋರಿಸ್ತೀನಿ. ಅದು ತಿಂದ್ಮೇಲೆ ಗೊತ್ತಾಗತ್ತೆ ಹೆಂಗೆ ಅಲ್ವಾ? ಹೌದು. ನಿಮ್ಮಿಬ್ರದ್ದು ಫ್ರೆಂಡ್ಶಿಪ್ ಆಗಿ ಎಷ್ಟು ವರ್ಷ ಆಯ್ತು? ಅರೌಂಡ್ 11 years. 11 years. ಇವತ್ತೇ ಫಸ್ಟ್ ನೀನ್ ಅಡಿಗೆ ಮಾಡ್ತಾರ ನಾನು ನೋಡ್ತಿರೋದು. 2015. PUC. ಕಾಲೇಜಿಂದ ಫ್ರೆಂಡ್ಸ್. ಸೆಕೆಂಡ್ ಪಿ ಯು ನ ಫಸ್ಟ್ ಪಿ ಯು ಅಲ್ವಾ? ವುಮೆನ್ಸ್ ಕಾಲೇಜು, ಸ್ಟೋನ್ ಬಿಲ್ಡಿಂಗ್. ಅಷ್ಟು ವರ್ಷದಿಂದ ನಿಮ್ ಫ್ರೆಂಡ್ಶಿಪ್ ಆಗಿ ಇಷ್ಟು ವರ್ಷ, ಎಷ್ಟು 11 ವರ್ಷನಾ? 11 ವರ್ಷದಿಂದ ಇವತ್ತೇ ನಾನು ನಿನ್ ಅಡಿಗೆ ಮಾಡ್ತಾರ ನೋಡ್ತಾ ಇರೋದು. ಹೌದಾ? ಬನ್ನಿ, ನಮ್ಮ ಜರ್ಮನಿಂದ ಬಂದಿರೋ ನಾದ್ನಿ ಇದ್ದಾರೆ, ಅವ್ರು ನೋಡಿರ್ತಾರೆ. ನಾವ್ ಇವತ್ತೇ ಫಸ್ಟ್ ನೋಡ್ತಿರೋದು. ಟೇಸ್ಟ್ ಮಾಡಿ ಹೇಳಿ ಯಾವ ತರ ಆಗುತ್ತೆ. ಓಕೆ, ಟೇಸ್ಟ್ ಮಾಡಿದ್ಮೇಲೆ ನಿಮ್ನೆ ಕರಿತೀವಿ ನಮ್ಮ ಮನೆ ಫಂಕ್ಷನ್ಗೆಲ್ಲ. ಮಾಡ್ಕೊಡ್ತೀರಾ? ನಾನು ಮೆನು ಕಳಿಸ್ತೀನಿ, ಪ್ರೈಸ್ ಎಷ್ಟದು ಅದು ನೋಡ್ಬಿಟ್ಟು ನೀವು ಡಿಸೈಡ್ ಮಾಡಿ. ಹೌದಾ? ನಾವು ಪ್ರೈಸ್ ಎಲ್ಲ ಕೊಡಲ್ವಲ್ಲ, ಸುಮ್ನೆ ಬಿಟ್ಟಿಯಾಗಿ ಮಾಡ್ಕೊಡಿ ಅಂತ. ಬಿಟ್ಟಿಯಾಗಿ ಮಾಡ್ಕೊಡಿ ಅಂತ. ನಾವೇ ಏನ್ ಗೊತ್ತಾ ನೋಡಿ, ಮಾಡೋ ಕೆಲ್ಸಕ್ಕೆ ಎಲ್ಲದಕ್ಕೂ ಬೆಲೆ ಇರುತ್ತೆ. ನೀವು ಬಿಟ್ಟಿ ಅಂತ ಹೇಳಿದ್ರೆ ನಾವು ಈ ತರ ಫೇಶಿಯಲ್ ಎಲ್ಲ ಮಾಡ್ಸ್ಕೊಂಡ್ಬಂದು ಅಡ್ಗೆ ಮಾಡಿ. ಫೇಶಿಯಲ್ ಮಾಡ್ಸ್ಕೊಂಡ್ಬಂದಿದ್ರೆ ಅಡ್ಗೆ ಮಾಡಿಸ್ತೀನಿ. ಹೌದು, ಪಕ್ಕ ಹಾಕಿ ಹಾಕ್ತೀನಿ. ನಾವು ಏನ್ ಹಾಕ್ತಿ ಅಂತ ಹೇಳು. ಕೊತ್ತಂಬರಿ ಸೊಪ್ಪು ಅಷ್ಟೇನಾ? ಪುದೀನ ಹಾಕ್ಬೇಕು, ಕೊತ್ತಂಬರಿ ಹಾಕ್ಬೇಕು, ಪುದೀನ. ಅಂದ್ರೆ ಟೇಸ್ಟ್ಗೆ ಇವೆಲ್ಲ ಮ್ಯಾಟರ್ ಆಗುತ್ತಾ? ಯಾವ್ದಾದ್ಮೇಲೆ ಯಾವ್ದು ಹಾಕ್ಬೇಕು? ಇದು ಎಣ್ಣೆಯಲ್ಲಿ ಫ್ರೈ ಆದ್ರೇನೆ ಟೇಸ್ಟ್. ಚೆನ್ನಾಗಿ ಮಾಡ್ತೀರಾ ಕುಕಿಂಗ್ ಅನ್ಸುತ್ತೆ. ನೋಡಿ, ಸ್ಮೆಲ್ ಬರ್ತಿದ್ಯಾ ಪುದೀನ ಫ್ಲೇವರ್? ಯಾವ್ದಕ್ಕೂ ನಾವು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ 2 ಸೀಟ್ ಬುಕ್ ಮಾಡ್ಬಿಟ್ರೇನ? ಸಿಂಚು, ಒಂದ್ ಬಿರಿಯಾನಿ ಪೌಡರ್ ತಗೊಬರೋಗವಾ? ಹಂಗಿ. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಹಾಕಿದೀರಾ? ಖಾರ ಆಗಲ್ವಾ? ಅಷ್ಟೊಂದು ಹಾಕಿದ್ವಿ. ಇಲ್ಲ ಇಲ್ಲ, ಮೀಡಿಯಂ ಇದೆ. ಬಿರಿಯಾನಿ ಪೌಡರ್, ಬಿರಿಯಾನಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕ್ತಿದ್ದೀರಾ? ಕೈ ಆಡಿದೆ. ಗೀ ರೈಸ್ ಇವತ್ತು ಟೊಮೊಟೊನ ರುಬ್ಕೊಂಡಿರೋದಾ? ರುಬ್ಕೊಂಡಿದ್ದೆ. ಟೊಮೊಟೊ ಪೇಸ್ಟ್ ಎಷ್ಟು ಟೊಮೊಟೊ? ಆದ್ರೆ 4 ಟೊಮೊಟೊ. 4 ತೇಜ್ ಅವ್ರೆ. ಧನಿಯಾ ಪೌಡರ್ ಹಾಕ್ತೀವಿ. ಎಷ್ಟು ಹಾಕ್ತೀರಾ? ಯಾವ್ದ್ಮೇಲೆ? ನಮ್ ರೂಮ್ ಅಲ್ಲ, ಹೋಮ್ ಮೇಡ್.
ತೇಜ ಅವ್ರೆ ಧನಿಯಾ ಪೌಡರ್ ಹಾಕ್ತೀನಿ. ಎಷ್ಟ್ ಹಾಕ್ತೀರಾ? ಆಟ ಆಡ್ತಾವ್ರೆ. ಯಾವ್ದ್ಮೇಲೆ? ನಮ್ ರೂಮ್ ಅಲ್ಲ ಹೋಮ್ ಮೇಡ್. ಹ್ಮ್ ಏನ್ ಮಾಡ್ತಾ ಇದ್ರಿ ಒಳಗೆ? ಚಿಚ್ಚಿ ಬೇಕಾ? ಅಮ್ಮನ ಹತ್ರ ಅಮ್ಮ ಅಮ್ಮನ್ ಕೇಳು. ನೀವು ಹಾಲು ಹಾಕ್ಬಿಟ್ಟು ಮಾಡ್ತೀರಾ? ನಾರ್ಮಲ್ ಹಾಲು ಹಾಕ್ತೀನಿ. ನಂದಿನಿ ಬಿಟ್ಕೋಬೇಕು. ನಾನು ಹಾಕ್ತೀನಿ ಹಾಲು. ನಂದಿನಿ ಹಾಕ್ತೀನಿ ನಾನು. ಏನ್ ಹಾಕಿದ್ರಿ ತೇಜ ಅವ್ರೆ? ಧನಿಯಾ ಪೌಡರ್ ಆದ್ಮೇಲೆ ಕಾಯಿ ನೀರು, ಕಾಯಿ ಹಾಲು, ಗರಂ ಕಾಯಿನ ರುಬ್ಕೊಂಡು ಹಾಲು ತೆಗ್ದು ಹಾಕಿದೀನಿ. ಮತ್ತೆ ಕಾಯಿ ಹಾಲು. ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ಮೇಕಪ್ ಆರ್ಟಿಸ್ಟ್. ಎಲ್ಲ ರೆಡಿ ಆಗ್ತಾ ಇದೀವಿ ಬರ್ಡೇಗೆ. ಡೆಕೋರೇಷನ್ ಈ ತರ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದೀವಿ. ಹಿಂದೆಗಡೆ ಪಂಚೆ ಹಾಕಿದೀವಿ, ಅದನ್ನ ಇಗ್ನೋರ್ ಮಾಡ್ಬಿಡಿ. ಮುಂದೆ ಇಗ್ನೋರ್ ಮಾಡ್ಬಿಡಿ ಪಂಚೆನ. ಅದು ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಕಾಣ್ಲಿ ಅಂತ ಅದಕ್ಕೋಸ್ಕರ ಮಾಡಿದೀವಿ ಅಷ್ಟೇ. ಲೋ ಬಜೆಟ್ ಇಲ್ಲ, ಹೈ ಬಜೆಟ್. ಬಟ್ ಪಂಚೆ ಅದು ಡೆಕೋರೇಷನ್ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಇವತ್ತೇನೆ. ಅದಕ್ಕೆ ಹೋಗಿದ್ದೆ ತರಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅಂಗಡಿ ಕ್ಲೋಸ್ ಮಾಡಿದ್ದಾರೆ. ಇದೊಂದು ಮೈಸೂರಲ್ಲಿ ತಂದಿದ್ದೆ ಅಂತ ಹೇಳಿದ್ನಲ್ಲ, ಅದು ಇದು ಅದನ್ನ ಆಡ್ ಮಾಡ್ಬಿಡ್ಲಾ? ಬರ್ಡೇಗೆಲ್ಲ ಈ ತರ ರೆಡಿ ಆಗಿದೆ. ಓ ಪಂಚೆ ತೆಗ್ದಾಕ್ಬಿಟ್ಟಿದ್ದೀರಾ? ಎಲ್ರು ಹಾಯ್ ಮಾಡಿ. ಲಕ್ಷ್ಮಿ ಅವ್ರಿಗೆ ನಿದ್ದೆ ಬರ್ತಾ ಇದೆಯಾ? ಒಳಗೋಗ್ ಬರ್ತೀನಿ. ಬರ್ಡೇ ಇದು ಫ್ರೆಂಡ್ಶಿಪ್ ಡೇ ಅಂತ ಇವ್ರಿಗೆಲ್ಲ. ನಾವು 4 ಜನ. 4 ಜನ ಯಾರು? ಅವಳು ಹಾಕೊಳ್ಳಲ್ಲ, ಅವಳ ಕರ್ಕೊಳ್ಳಿ. ಫ್ರೆಂಡ್ಶಿಪ್ ಡೇಗೆ ಇವಳು ನೀನು ಕಡು ಕವರ್ ಆಯ್ತು ಕಣ್ಬಿಡೆ. ನೀನ್ ಕಡು. ಕೇಕ್ ಇದ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. May the good God bless you, Lalitya. Happy birthday to you. ಅದೇ ಬಾಬಾ ಅಂತೀನಿ. ಚಿಕ್ಕ ಅದೇನೋ ಕುಳಿ ಚಿಕನ್ ಗ್ರೇವಿ ಫ್ಯಾಮಿಲಿ. ಇಲ್ಲಿ ನೋಡಪ್ಪ ಸಾಕು. ಕ್ಯಾಮ್ರಾ ನೋಡು. ಎಲ್ ಮಡ್ಗೋದು ಕೇಕ್ ತಾ? ಹ್ಯಾಪಿ ಬರ್ಡೇ ಹೇಳು ಮಗಳೇ. ಅವಳಿಗೂ ತಿನ್ಸ್ಬೇಕಂತ ತಿನ್ಸು. ನಿಮ್ ಮಗ್ಳು ಕಾಣ್ತಿಲ್ಲ ಅಕ್ಕ. ಗ್ಲಾಸ್ ಹಾಕಿ ಮಂದಂಗೆ ಇಲ್ಲ ಪುಟ್ಟ ಇಲ್ಲಿ ಇಲ್ಲಿ ಒಂದು ಆಲೆ ಯಾರು ತಕೊಟ್ಬಿಟ್ರು ನಿನ್ಗೆ ತಿಂಡಿನ? ತೇಜ ಸ್ವಲ್ಪ ಹೆಂಗಿದೆ ಟೇಸ್ಟ್? ನೀವೇ ಮಾಡಿರೋದು? ಮತ್ತೆ ಹೆಂಗೈತಂಟಿ? ಗೀ ರೈಸ್ ಮಾಡಿರೋದು ನಿಮ್ ಸೊಸೆ, ಚಾಪ್ ಮಾಡಿರೋದು ನಮ್ಮ ಅತ್ತೆ, ಕಬಾಬ್ ಮಾಡಿರೋದು ಕವನ. ಎಲ್ಲ ಚೆನ್ನಾಗಿದ್ಯಾ? ಗೀ ರೈಸ್
ಸೊಸೆನ ಯಾವತ್ತೂ ಬಿಟ್ಕೊಡಲ್ಲ ಅಲ್ವಾ? ನೀವ್ ಹೇಳಿ ನಿಮ್ ಬಗ್ಗೆ ಮಾಡಿರೋದು ಹೆಂಗೈತೆ? ನನ್ನ ಮಗಳು ಬರ್ತಡೇನ ತುಂಬ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ನೋಡಿದ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಆಗೋಯ್ತು. ನಾನು ಇನ್ವೈಟ್ ಮಾಡಿದವ್ರು ಎಲ್ಲರೂ ಬಂದಿದ್ರು, ನಂಗಂತೂ ತುಂಬ ಖುಷಿ ಆಯಿತು. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.